ಈಶಾನ್ಯ ಕಟ್ಟಾದಾಗ ಏನಾಗ್ತದೆ, ಹೆಣ್ಮಕ್ಳು ಯಜಮಾನಿಕೆ ಮಾಡ್ದಂಗೆ ಆಗ್ತಾರೆ. ಸರ್ ಇಲ್ಲ, ಈಗ ಮೇಡಮ್ ಅವ್ರ ಕೈಗೆ ಯಜಮಾನಿಕೆ ಬಂತಾ, ಮ್ಯಾಚ್ ಆಯ್ತಲ್ವಾ, ನೆಕ್ಸ್ಟ್ ಬನ್ನಿ. ಒಂದು ಹೇಳ್ತೀನಿ, ನೈಋತ್ಯ ಮೂಲೆ, ಪಶ್ಚಿಮ ನೈಋತ್ಯ ಆಗಲಿ ದಕ್ಷಿಣ ನೈಋತ್ಯದಲ್ಲಿ ಬಾಗಿಲು ಕೊಡಬೇಡಿ. ಅಡುಗೆ ಮನೇಲಿ ನೈಋತ್ಯದಲ್ಲಿ ಬಾಗಿಲು ಕೊಡಬೇಡಿ. ತಂದೆ ಮಕ್ಕಳ ಜೊತೆಲಿ ಇರಲ್ಲ ಅಂತ ನೋಡ್ರಿ, ಇಲ್ಲಿ ನಿಜ ಆಯ್ತಾ? ತಂದೆ ಮಕ್ಕಳ ಜೊತೆಲಿಲ್ಲ. ಈಶಾನ್ಯದಲ್ಲಿ ಬಿಟ್ಟು ಬೇರೆ ಕಡೆ ಬೋರ್ವೆಲ್ ತೊಗೊಂಬೇಡಿ ಅಂತ ನಾನು ಪ್ರತಿ ಸಲ ಹೇಳ್ತೀನಿ. ಒಬ್ಬೊಬ್ರು ಒಂದೊಂಥರ ಕಮೆಂಟ್ಸ್ ಮಾಡ್ತಾರೆ, ಸರ್ ನೀರು ಸಿಕ್ಬೇಕಲ್ವಾ ಅಂತ. ಇವಾಗ ಸರ್ರೇ ಇಲ್ಲ, ಏನು ಮಾಡ್ಬೇಕು ಹೇಳ್ರಿ? ಇವಾಗ ಸರ್ ಇದ್ದಿದ್ರೆ ಟ್ಯಾಂಕರಲ್ಲಿ ಹಾಕ್ಸ್ಕೊಳಾರ? ನಮಸ್ಕಾರ ವೀಕ್ಷಕರೇ, ದೈವಾರಾಧನೆ ವಾಸ್ತು ಚಾನಲ್ಗೆ ಸ್ವಾಗತ. ಇವತ್ತು ಮತ್ತೊಂದು ಹೊಸ ವಿಷಯನ ತೊಗೊಂಬಂದಿದ್ದೀನಿ. ನಾನು ಇವತ್ತೊಂದು ಸೈಟ್ ವಿಸಿಟಿಂಗ್ ಹೋಗಿದ್ದೆ. ಅಲ್ಲಿ ಹೋಗ್ತಿದ್ದಂಗೆ ನನಗೆ ಬೇಜಾರಾಯಿತು. ಅಂದರೆ ತುಂಬ ಸಂಕಟ ಆಗ್ತಾ ಇರ್ತದೆ, ನೋವಾಗ್ತಾ ಇರ್ತದೆ. ಬಟ್ ನಾನು ಏನೂ ಮಾಡೋಕ್ಕಾಗಲಿಲ್ಲ ಅಂತ ಪರಿಸ್ಥಿತಿ. ಆ ಪರಿಸ್ಥಿತಿಯಲ್ಲಿ ನನ್ನ ಕರ್ಸ್ಕೊತಾರೆ ಅವರು. ಹಾಗಾಗಿ ಇವತ್ತು ಒಂದು ಹೊಸ ವಿಷಯ, ನನ್ನ ಅನುಭವನ ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಈ ವಿಡಿಯೋನ, ಅಂದರೆ ದೈವಾರಾಧನೆ ವಾಸ್ತು ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಒತ್ತಿ ನಾವು ಮಾಡೋಂಥ ಪ್ರತಿಯೊಂದು ವಿಡಿಯೋನ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಷಯ ಸ್ಟಾರ್ಟ್ ಮಾಡೋಣ. ನಾನು ಇವತ್ತು ಬೆಂಗಳೂರಲ್ಲಿ ಒಂದು ಸೈಟ್ ವಿಸಿಟಿಂಗ್ ಕೇಳಿದ್ದೆ. ಅವರು 2 ದಿನ ಮುಂಚೆನೇ ಹೇಳಿದರು ನನಗೆ ಬರೋಕ್ಕೆ. ನಾನು ಹೋದಾಗ ಅವ್ರನ್ನ ಕೇಳಿದೆ, ಯಾರು ನಿಮ್ಗೆ ನಮ್ಮ ನಂಬರ್ ಕೊಟ್ಟಿದ್ದು ಅಂತ. ಅವರು ನಮ್ಮ ಅಂಕಲ್ ಯಾರೋ ದಾವಣಗೆರೆಯವರು ಕೊಟ್ಟಿದ್ದು ಅಂತ ಹೇಳಿದ್ರು. ಸರಿ ಆಯಿತು. ನಾನು ಮನೆ ಕಾಂಪೌಂಡ್ ಒಳಗಡೆ ಎಂಟ್ರಿ ಆಗೋಕ್ಕೆ ಇದೆಲ್ಲ ಮಾತುಕತೆ ಆಡ್ಕೊಂಡು ಅಲ್ಲಿಂದ ವಾತಾವರಣ ಅಬ್ಸರ್ವ್ ಮಾಡ್ತಾ ನಾನು ಮನೆ ಒಳಗಡೆ ಕರೆದು ನಾನು ಹೇಳಿದೆ, ಸರ್ ಏನು ಮಾಡ್ತಾ ಇದ್ದಾರೆ ಮೇಡಮ್ ಅಂತ. ಅವರು ಬನ್ನಿ ಸರ್ ಒಳಗಡೆ ಮಾತಾಡೋಣ ಅಂತ ಕರ್ಕೊಂಡ್ರು. ಆಯಿತು, ಎಲ್ಲ ನೋಡ್ಕೊಂಡು ನಾನು ಆಚೆ ಎಲ್ಲ ಕಾಂಪೌಂಡನ್ನು ನೋಡ್ಕೊಂಡು ಒಳಗಡೆ ಹೋದ್ಮೇಲೆ ಅವರು ಕೂತ್ಕೊಳ್ಳಿ ಸರ್ ಅಂದರು. ಇಲ್ಲ ಮೇಡಮ್ ಪರವಾಗಿಲ್ಲ, ನಾನು ಮನೆ ನೋಡ್ತೀನಿ ಅಂತ ಮನೇನ ನಾನು ಗಮನಿಸ್ತಾ ಬಂದೆ. ಎಲ್ಲೆಲ್ಲಿ ಏನೇನಿದೆ, ಯಾವ ರೀತಿ ಇದೆ ಅಂತ ಎಲ್ಲ ಆದಮೇಲೆ ನಾನು ಮತ್ತೆ ಅವರು ಅಡುಗೆ ಮನೆ ಕಡೆ ಕರ್ಕೊಂಡೋದ್ರು. ಅಡುಗೆ ಮನೆ ನೋಡಿದೆ, ಆ ಕಡೆ ಒಂದು ಯುಟಿಲಿಟಿ ಇದೆ, ಯುಟಿಲಿಟಿ ಎಲ್ಲ ತೋರಿಸಿದ್ರು. ಅದು ಗ್ರೌಂಡು ಫಸ್ಟ್ ಫ್ಲೋರ್ ಇದ್ದಾರೆ. ಫಸ್ಟ್ ಫ್ಲೋರಲ್ಲಿ ಒಂದು ರೂಮ್ ಇದೆ, ಗ್ರೌಂಡ್ ಫ್ಲೋರ್. ಓಕೆನಾ? ಆಮೇಲೆ ಎಲ್ಲ ಆಯಿತು. ಅಡುಗೆ ಮನೆ ಎಲ್ಲ ಆದಮೇಲೆ ನಾನು ಕೇಳಿದೆ, ಸರ್ ಏನು ಮಾಡ್ತಾಯಿದ್ದಾರೆ ನನ್ನ ಕೆಲಸ ಅಂತ. ಆಗ ಅವ್ರು ಒಂದೇ ಸಮನೆ ಅಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಪಾಪ ಆ ಹೆಣ್ಮಗು ಅಳ್ತಾ ಫೋಟೋ ತೋರಿಸ್ತು. 3 ತಿಂಗಳಾಯ್ತು ಸರ್ ತಿರೋಗಿ ಅಂತ. ದೇವ್ಮೂಲೆ ಕಟ್ಟಾಗಿದೆ. ದೇವ್ಮೂಲೆ ಕಟ್ಟಾದಮೇಲೆ ಮನೆ ಯಜಮಾನರಿಗೆ ತೊಂದರೆ ಆಗುತ್ತೆ. ನಾನು ನಿಮಗೆ ಪ್ರತಿ ವಿಡಿಯೋದಲ್ಲೂ ಹೇಳ್ತೀನಿ, ದೇವ್ಮೂಲೆ ಕಟ್ ಮಾಡ್ಕೊಬೇಡಿ ಅಂತ. ನನಗೂ ಬೇಜಾರಾಯಿತು. ಮೇಡಮ್ ಅವರಿದ್ದರು, ಅವ್ರ ಫ್ರೆಂಡ್ ಒಬ್ಬರು, ಅವ್ರ ಮಗ ಇದ್ದರು. ನನಗೂ ಕಷ್ಟ ಆಗುತ್ತೆ. ಬಟ್ ಆಗೋಗ್ಬಿಟ್ಟಿದೆ, ಏನೂ ಮಾಡೋಕ್ಕಾಗಲ್ಲ. ಯಾವ ರೀತಿ ನಾವು ಮನೆ ಕಟ್ಕೊಂಡ್ರೆ ಈ ಥರ ತೊಂದರೆಗಳು ಸಿಕ್ಲಾಕೊಳ್ಳೋದು. ಈಗ ಅವ್ರಿಗೆ ಒಂದು 12 ವರ್ಷದ ಮಗ ಇದ್ದಾರೆ, ಇನ್ನೊಂದು ಹೆಣ್ಮಗು ಇತ್ತು, ಸ್ಕೂಲ್ಗೆಲ್ಲ ಹೋಗಿತ್ತು. ಅದು ಏಜ್ ನನಗೆ ಗೊತ್ತಿಲ್ಲ. ಓಕೆನಾ? ಆ ಮಗು ಇವಾಗ ತಲೆ ಮೇಲೆ ಕೈ ಎತ್ಕೊಂಡು ಗೊಳೋ ಅಂತ ಅಳುತ್ತೆ. ಸರ್ ಯಾಕೆ ಈ ಥರ ಆಯಿತು? ತುಂಬ ಚೆನ್ನಾಗಿದ್ರು, ನಾವಿಬ್ಬರು ತುಂಬ ಚೆನ್ನಾಗಿದ್ರಿ, ಇನ್ನೂ ಮಕ್ಕಳಿಗೆ ಏನೂ ಕಾರ್ಯ ಆಗಲಿಲ್ಲ, ಆಗಲೇ ಈ ಥರ ಆಗೋಯ್ತಲ್ವಾ ಅಂತ ಅವರು ಅವ್ರ ಕಷ್ಟನ ಅವರು ಪಾಪ 3 ತಿಂಗಳಾಗಿದೆ ಯಜಮಾನ್ ಗೊತ್ತಿರೋಗಿ ಅಳ್ತಾ ನಾನು ಎದುರು ಕೂತ್ಕೊಂಡ್ರು. ಅವಾಗ ನಾನು ಹೇಳಿದೆ, ಮೇಡಮ್ ನಾನು ಅದಕ್ಕೆ ನಿಮ್ಗೆ ಕೇಳಿದ್ದು, ಸೈಟ್ ಎಂಟ್ರಿ ಹಾಕಿ ಯಜಮಾನ್ರು ಏನು ಮಾಡ್ತಾ ಇದ್ದಾರೆ ಅಂತ. ಏನಕ್ಕೆ ಅಂದರೆ ದೇವ್ಮೂಲೆ ಕಟ್ಟಾಗಿದೆ ನಿಮ್ಮ ಮನೆ ಅಂತ ನಾನು ಹೇಳಿದೆ. ಇಲ್ಲ ಸರ್, ನಮ್ಮ ಯಜಮಾನ್ರಿಗೆ ತುಂಬ ಇದ್ರ ಬಗ್ಗೆ ಅನುಭವ ಇದೆ, ಬಿಲ್ಡಿಂಗ್ ಕಟ್ಟೋದು. ಅವರೇ ನಿಂತು ಒಂದೊಂದು ಜಾಗನೂ ಅವರು ನೀಟಾಗಿ ಕಟ್ಸಿದ್ದಾರೆ, ದೇವ್ಮೂಲೆ ಕಟ್ಟಾಗಿಲ್ಲ ಅಂತ ಹೇಳಿದ್ರು. ಆಗ ನಾನು ಅವರು ಹೌದು ಆಯಿತು ಬನ್ನಿ ಮೇಡಮ್, ನಾನು ದೇವ್ಮೂಲೆ ಯಾವ ರೀತಿ ಕಟ್ಟಾಗಿದೆ ಅಂತ ನಾನು ಅವ್ರನ್ನ ಮನೆಯಿಂದ ಹೊರಗಡೆ ಕರ್ಕೊಂಡ್ಬಂದು ಅವ್ರಿಗೆ ತೋರಿಸ್ತಾ ಬಂದೆ. ನೋಡಿ ಮೇಡಮ್, ಈ ಥರ ನಿಮ್ಮ ಮನೆ ಕಟ್ಟಾಗಿದೆ ಅಂತ. ನಮಗೆ ಅವ್ರ ಮನೆ ಇದ್ದಿದ್ದು ಪೂರ್ವದ ರೋಡ್ ಫೇಸಿಂಗ್ ಇರ್ತಕ್ಕಂಥ ಸೈಟ್ ಅದು. ಆ ಸೈಟಲ್ಲಿ ಮನೆ ಕಟ್ಟಿದ್ದು ನೋಡ್ರಿ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈಸ್ಟು, ವೆಸ್ಟು, ನಾರ್ತು, ಸೌತು, ಈಶಾನ್ಯ, ಆಗ್ನೇಯ, ವಾಯುವ್ಯ, ನೈಋತ್ಯ. ಇದಾದಮೇಲೆ ನಾವು ಮನೆ ಒಳಗಡೆ ಹೋದರೆ ನೋಡ್ರಿ, ಇಲ್ಲಿ ಕಾರ್ ಪಾರ್ಕಿಂಗ್ಗೋಸ್ಕರ ನಾರ್ತ್ ಈಸ್ಟ್ ಕಾರ್ನರ್ನ ಕಟ್ ಮಾಡಿದ್ದಾರೆ ಅವರು. ನೋಡಿ, ಇದು ಪೂರ್ವ ಈಶಾನ್ಯದಲ್ಲಿ ಒಂದು ಗೇಟು, ಅದಾದಮೇಲೆ ಮೇನ್ ಡೋರ್ ಅಪೋಸಿಟ್ ಒಂದು ಗೇಟು. ನೋಡ್ರಿ, ಇದು ಕಿಚನ್ನು, ಹಾಲು, ದೇವ್ರ ಮನೆ ಇಲ್ಲೇ ಮಧ್ಯದಲ್ಲಿತ್ತು. ಅದಾದಮೇಲೆ ನೋಡ್ರಿ, ಒಂದು 2 ಕಾರ್ ನಿಲ್ಸ್ಕೊಳಕ್ಕೋಸ್ಕರ ನಾರ್ತ್ ಈಸ್ಟ್ ಕಾರ್ನರ್ನ ಕಟ್ ಮಾಡಿದ್ದಾರೆ, ಅಂದರೆ ದೇವ್ಮೂಲೆನ ಕಟ್ ಮಾಡಿದ್ದಾರೆ. ನಿಮ್ಗೆ ಇದು ಗೊತ್ತಿರಲಿ, ವಾಸ್ತು ಪುರುಷ ಇಲ್ಲಿ ಕಾಲು ಇಟ್ಕೊಂಡು ಇಲ್ಲಿ ತಲೆ ಇಟ್ಕೊಂಡು ಮಲಗಿರ್ತಾನೆ. ವಾಸ್ತು ಪುರುಷನ ತಲೆನೇ ತೆಗೆದುಬಿಟ್ರಿ ನಾವು. ಯಾವಾಗ ದೇವ್ಮೂಲೆ ಇಲ್ಲಿ ಕಟ್ಟಾಗುತ್ತೆ ಆವಾಗ ನಮಗೆ ಸಮಸ್ಯೆಗೆ ಸ್ಟಾರ್ಟ್ ಆಗುತ್ತೆ. ಅವ್ರಿಗೆ ದೇವ್ಮೂಲೆ ಯಾವ ರೀತಿ ಕಟ್ಟಾಗಿದೆ ಅಂತಲೇ ಗೊತ್ತಾಗಲಿಲ್ಲ. ಲಾಸ್ಟ್ಗೆ ನಾನು ಹೇಳ್ತೀನಿ ನೋಡಿ, ದೇವ್ಮೂಲೆ ಆಗ್ನೇಯದಿಂದ ಈಶಾನ್ಯ ಮೂಲೆಗೆ ಮೆಜರ್ಮೆಂಟ್ ತೊಗೊಬೇಕು. ಇನ್ನರು ತೊಗೊಬೇಕು, ಔಟ್ಸೈಡ್ ತೊಗೊಬೇಕು. ಕೆಲವರು ಮೇಸ್ತ್ರಿಗಳು ಏನು ಮಾಡ್ತಾರೆ, ಔಟ್ಸೈಡ್ ತೊಗೊಂಡ್ಬಿಡ್ತಾರೆ. ಇಲ್ಲಿ ಕಾಲಮ್ ಬಾಕ್ಸ್ ಇದೆಯಲ್ಲ ಸರ್, ಕಾಲಮ್ ಬಾಕ್ಸ್ ಮ್ಯಾಚ್ ಆಗುತ್ತೆ ಅಂತ ಏನೇನೋ ಹೇಳ್ತಾ ಇರ್ತಾರೆ. ನಾನು ಹೇಳೋದು ಇಷ್ಟೇ, ನಮ್ಮನೆ ಯಾವ ರೀತಿ ಇರಬೇಕು ಅಂತ ನಾವು ಡಿಸೈಡ್ ಮಾಡಬೇಕು, ಮೇಸ್ತ್ರಿಗಳು ಡಿಸೈಡ್ ಮಾಡೋದಲ್ಲ. ನೋಡ್ರಿ, ಆಗ್ನೇಯದಿಂದ ಈಶಾನ್ಯಕ್ಕೆ ಎಷ್ಟು ಬಂತು ಅಂತ ಕೇಳಿದೆ. ಅವರು ಅಂದಾಜು ಒಂದು 30 ಅಡಿ ಇದೆ ಸರ್ ಅಂತ ಹೇಳಿದ್ರು. ಕರೆಕ್ಟ್. ಆಮೇಲೆ ಹಿಂದೆ ಕರ್ಕೊಂಡ್ಬಂದೆ, ಇಲ್ಲಿಂದ ಇಲ್ಲಕ್ಕೆ ಇಡಿಸ್ದೆ ನಾನು ಟೇಪು. ಅವಾಗ ಏನಾಯಿತು, 42-43 ಅಡಿನೋ ಬಂತು. ಸೊ ಅವಾಗ ಅರ್ಥ ಆಯಿತು, ಓ ದೇವ್ಮೂಲೆ ಕಟ್ಟಾಗಿದೆ ಅಂತ.
ಸರ್ ನಮ್ಮ ಯಜಮಾನ್ರಿಗೆ ತುಂಬ ಇದರಲ್ಲಿ ಅನುಭವ ಇತ್ತು. ಸರಿ, ಅನುಭವ ಇದೆ, ನಾನು ಒಪ್ಕೊತೀನಿ. ಈಗ ಸರ್ ಇಲ್ಲ, ತಪ್ಪಾಗಿದೆ ಅಲ್ವಾ, ಆಗೋಗಿದೆ ತಪ್ಪು, ಈಗೇನು ಮಾಡೋಕ್ಕಾಗಲ್ಲ, ಹೋಗಿರೋನು ಕರ್ಕೊಂಬರೋಕೆ ಆಗಲ್ಲ. ಈಗ ಏನು ಮಾಡ್ಬೋದು? ನೆಕ್ಸ್ಟ್ ನಾವು ಒಳಗಡೆ ಬಂದರೆ ನೋಡ್ರಿ, ಈಶಾನ್ಯದಿಂದ ಒಳಗಡೆ ಬಂದ್ವಿ, ಮಧ್ಯದಲ್ಲಿ ದೇವ್ರ ಮನೆ ಇದೆ, ಇಲ್ಲಿ ಅಡುಗೆ ಮನೆ ಇದೆ. ಅಡುಗೆ ಮನೆಯಲ್ಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, 4ನೇ ಭಾಗ 5ನೇ ಭಾಗದಲ್ಲಿ ಬಾಗಿಲು ಕೊಡಬೇಡಿ. ಏನಕ್ಕೆ ಅಂದರೆ ಅದು ಆ ಅಡುಗೆ ಮನೆಗೆ ನೈಋತ್ಯ ಮೂಲೆ ಆಗ್ತದೆ. ನಿಯರೆಸ್ಟ್ ಸೌತ್ ಮಿಡ್ಲಲ್ಲಿ ಯಮಧರ್ಮರಾಯ ಇರ್ತಾನೆ ಅಂತ ಹೇಳ್ತಾ ಇರ್ತೀರಿ. ಇನ್ನೊಂದು ನೋಡ್ರಿ, ಇಲ್ಲಿ ಒಂದು ಡೋರ್ ಕೊಟ್ಟರು. ಅವ್ರ ಹತ್ತಿರ ಯಾವಾಗ ಹೇಳ್ತಾರಂತೆ, ಈ ಡೋರಿಂದನೇ ನನ್ನ ಮಗನಿಗೆ ಎಫೆಕ್ಟ್ ಆಗಿದ್ದು ಅಂತ. ಓಕೆನಾ? ಈ ಡೋರಿಂದ ಆಚೆ ಬಂದರೆ ಇಲ್ಲಿ ಸ್ವಲ್ಪ ಡೌನ್ ಮಾಡಿಬಿಟ್ಟಿದ್ದಾರೆ, ಈಶಾನ್ಯಕ್ಕಿಂತ ಇಲ್ಲಿ ಡೌನ್ ಆಯಿತು. ನಾನು ಹೇಳಿದೆ, ಈ ಡೌನ್ ನೋಡ್ತಿದ್ದಾಗೆ ಅಂದರೆ ಸರ್ ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಇಲ್ಲಿ ಬಂದು ನಾನು ಇಲ್ಲಿ ದೇವ್ ಮೂಲೆ ಕಟ್ಟಾದ ತಕ್ಷಣ ನಾನು ಒಳಗಡೆ ಬರೋಕ್ಕೆ ಮುಂಚೆನೇ ಆಚೆ ಕೇಳಿದೆ, ಸರ್ ಏನು ಕೆಲಸ ಮಾಡ್ತಾ ಇದ್ದಾರೆ? ಯಾಕೆಂದರೆ ಸರ್ ಇದಾರಾ ಇಲ್ವಾ ಅಂತ ಕೇಳಬಾರ್ದು, ತಪ್ಪಾಗುತ್ತೆ. ಸರ್ ಏನು ಕೆಲಸ ಮಾಡ್ತಾ ಇದ್ದಾರೆ ಅಂತ ಕೇಳಿದೆ. ಅವ್ರು ಒಳಗಡೆ ಬನ್ನಿ ಸರ್ ಮಾತಾಡೋಣ ಅಂದರು. ಇಲ್ಲಿ ಬಂದೆ, ಅಡುಗೆ ಮನೆ ನೋಡಿದೆ, ಇಲ್ಲಿ ಡೋರ್ ಓಪನ್ ಮಾಡಿ ಇಲ್ಲಿ ಹೋದಾಗ ಡೌನ್ ಇತ್ತು. ಮೇಡಮ್ ನಿಮಗೆ ಹಾಸ್ಪಿಟ್ಲ್ ಖರ್ಚು ಬಂದಿದೆ ಅಂತ ಹೇಳಿದೆ. ಸರಿ ಕೂತ್ಕೊಳ್ಳಿ ಸರ್ ಅಂತಂದ್ರು. ನಾನು ಯಾವಾಗ ಮತ್ತೆ ಕೇಳಿದೆ, ಸರ್ ಏನು ಮಾಡ್ತಾ ಇದ್ದಾರೆ ಅಂತ. ಅವಾಗ ಅವರು ಫೋಟೋ ತೋರಿಸಿದ್ರು. ಸರ್ 3 ತಿಂಗಳಾಯಿತು ತೀರೋಗಿ ಅಂತ ಅಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಗ ಸರಿ ಮೇಡಮ್ ಆಯಿತು, ನಾನು ಫಸ್ಟ್ ಮನೆಯೆಲ್ಲ ನೋಡ್ಬಿಡ್ತೀನಿ ಅಂತ. ನೋಡ್ರಿ, ಇಲ್ಲಿಂದ ಇಲ್ಲಿ ಪ್ಯಾಸೇಜಲ್ಲಿ ಒಳಗಡೆ ಬಂದರೆ ಇಲ್ಲಿ ಅಂದರೆ ನಾರ್ತ್ ಸೈಡ್ ಒಂದು ಬೆಡ್ರೂಮ್ ಇದೆ. ಅರ್ಥ ಮಾಡ್ಕೊಳ್ಳಿ, ನಾನು ಯಾವಾಗ ಹೇಳ್ತಾ ಇರ್ತೀನಿ, ದಕ್ಷಿಣ ನೈಋತ್ಯ ಆಗಲಿ ಪಶ್ಚಿಮ ನೈಋತ್ಯದಾಗಲಿ ಬಾಗಿಲು ಕೊಡಬೇಡಿ. ನೋಡ್ರಿ, ಇದು ಬಾಗಿಲು ರಾಂಗ್. ಇದು ಬಾತ್ರೂಮ್ ಡೋರ್ ಆದರೂ ಅಷ್ಟೇ ನಮ್ಗೆ ರಿಸಲ್ಟ್ ಬಂದ್ಬಿಡುತ್ತೆ. ನೋಡ್ರಿ, ಇದು ದಕ್ಷಿಣ ನೈಋತ್ಯದಲ್ಲಿ ಬಾಗಿಲು ಕೊಟ್ಟರೆ ನಮಗೆ ತಂದೆ ಮಕ್ಕಳು ಜೊತೆಲಿರಲ್ಲ. ಅದೃಷ್ಟ ಚೆನ್ನಾಗಿದ್ರೆ ಮಗುನ ಹಾಸ್ಟೆಲ್ಗೆ ಸೇರಿಸ್ತಾರೆ, ಇಲ್ಲ ತಂದೆ ಆದವರು ಕೆಲಸದ ಮೇಲೆ ದೂರ ಇರ್ತಾರೆ. ಇಲ್ಲ ಅಂದರೆ ಅದು ಕೆಟ್ಟ ಪರಿಣಾಮ ಬೀರ್ತದೆ. ಹಾಗಾಗಿ ಒಂದು ರೂಮ್ ಆಗಲಿ ಬಾತ್ರೂಮ್ಗಾಗಲಿ ಯಾವುದಕ್ಕೆ ಆಗಲಿ ಉಚ್ಚ ಸ್ಥಾನದಲ್ಲಿ ಕೊಡಿ. ಇಲ್ಲಿ ಬರಬೇಕಾಗಿರೋ ಡೋರು ದಕ್ಷಿಣ ಆಗ್ನೇಯದಲ್ಲಿ ಕೊಟ್ಟರೆ ಮುಗೀತು. ಇಲ್ಲಿಗೂ ಏನು ಡಿಫ್ರೆನ್ಸ್ ಇದೆ? ಸೇಮ್ ಅಲ್ವಾ? ನೆಕ್ಸ್ಟ್ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ ನೋಡ್ರಿ, ಇದು ಬಾತ್ರೂಮ್ಗೆ ಇದು ಉತ್ತರ ಆಯ್ತಲ್ವಾ, ಉತ್ತರ ಈಶಾನ್ಯದಲ್ಲಿ ಬಾಗಿಲು ಕೊಡಬೇಕಿತ್ತು. ಅವ್ರೇನು ಮಾಡಿದ್ರು, ಉತ್ತರ ವಾಯುವ್ಯದಲ್ಲಿ ಬಾಗಿಲು ಕೊಟ್ಟರು. ಯಾವಾಗ ಉತ್ತರ ವಾಯುವ್ಯದಲ್ಲಿ ಬಾಗಿಲು ಬರುತ್ತೆ, ನಮ್ಮ ಸೈಟ್ಗೆ ಎಂಟ್ರಿ ಇರ್ಬೋದು, ಗೇಟ್ ಇರ್ಬೋದು, ಉತ್ತರ ವಾಯುವ್ಯ ರೋಡ್ ಕೂತಿರ್ಬೋದು, ಉತ್ತರ ವಾಯುವ್ಯ ಬೆಳೆಯೋದಿರ್ಬೋದು, ಇದೆಲ್ಲ ಏನು ಮಾಡುತ್ತೆ, ಹೆಣ್ಣು ಮಕ್ಳಿಗೆ ಸುಖ ಇಲ್ಲ. ಸರ್ ಅಲ್ಲಿ ಆಲ್ರೆಡಿ 3 ತಿಂಗಳಾಗಿದೆ ತೀರೋಗಿ. ಪಾಪ ಮೇಡಮ್ ಅವ್ರುಗಳು ಅಂತ ಹೇಳ್ತಾರೆ ಹೆಣ್ಮಗು. ಏನು ಹೇಳೋದು ನಾವು? ನೋಡಿ ಮೇಡಮ್, ಇದೆ ಉತ್ತರ ವಾಯುವ್ಯದಲ್ಲಿ ನೀವು ಬಾಗಿಲು ಕೊಟ್ಟಿದ್ದೀರಾ, ಹಾಗಾಗಿ ನಿಮಗೆ ಸುಖ ಕಡಿಮೆ ಆಯಿತು. ಯಾಕೆಂದರೆ ಅವರು ಗೃಹ ಪ್ರವೇಶ ಆಗಿ 3 ವರ್ಷ ಆಗಿದೆಯಂತೆ. ಸೊ ಸರ್ ತೀರೋಗಿ 3 ತಿಂಗಳಾಗಿದೆ. ಸಾಫ್ಟ್ವೇರ್ ಇಂಜಿನಿಯರು, ತುಂಬ ಚೆನ್ನಾಗಿರೋ ಫ್ಯಾಮಿಲಿ, ದೂರದಿಂದ ಬಂದು ಬೆಂಗಳೂರಲ್ಲಿ ಕಟ್ಕೊಬೇಕು ಅಂತ ಬಂದರು. ಬೆಂಗಳೂರಲ್ಲಿ ಸೈಟ್ ತೊಗೊಳೋದು ಸುಲಭ ಅಲ್ಲ, ಸೈಟ್ ತೊಗೊಂಡಿದ್ದಾರೆ. ಆಮೇಲೆ ಮುಂದೆ ಇನ್ನೊಂದು ಸೈಟ್ ಕೊಡ್ತಾರೆ ಅಂತ ಡಬಲ್ ಸೈಟ್ ಮಾಡ್ಕೊಂಡಿದ್ದಾರೆ, ಕಷ್ಟಪಟ್ಟು ದುಡ್ದಿದ್ದಾರೆ, ಮಾಡ್ಕೊಂಡಿದ್ದಾರೆ, ಮನೆ ಕಟ್ಟುವಾಗ ಎಡವಿದ್ದಾರೆ. ನಾನು ಹೇಳೋದು ಇಷ್ಟೇ, ನಿಮ್ಮ ಪ್ರತಿಯೊಂದು ವಿಚಾರದಲ್ಲೂ ಅದರದೇ ಆದಂಥ ಎಕ್ಸ್ಪೋರ್ಟ್ಗಳು ಇರ್ತಾರೆ. ಅವ್ರ ಕಡೆಯಿಂದ ನಾವು ನಮ್ಗೆ ಬೇಕಾದಾಗ ಅವ್ರನ್ನ ಬಳಸ್ಕೊಬೇಕು, ಅವ್ರನ್ನ ಉಪಯೋಗಿಸ್ಕೊಬೇಕು, ಅವ್ರ ಸಲಹೆಗಳನ್ನ ತೊಗೊಬೇಕು. ಆವಾಗ ನಮ್ಗೆ ಏನು ಬೇಕೋ ಅದು ಸಿಗ್ತಾ ಇರುತ್ತೆ. ಓಕೆ, ಆಯಿತು. ಇದಾದಮೇಲೆ ಇಲ್ಲಿ ಉತ್ತರ ವಾಯುವ್ಯದಲ್ಲಿ ಬಂದ್ ಮಾಡಿ ಉತ್ತರ ಈಶಾನ್ಯದಲ್ಲಿ ಬಾಗಿಲು ಕೂಡ ಕೇಳಿದೆ. ನೆಕ್ಸ್ಟು ಈ ರೂಮ್ಗೆ ಬಂದ್ರಿ, ಮಾಸ್ಟರ್ ಬೆಡ್ರೂಮ್ ಎಲ್ಲ ಕರೆಕ್ಟಾಗಿದೆ, ಸೆಕೆಂಡ್ ಬೆಡ್ರೂಮ್ ಕರೆಕ್ಟಾಗಿದೆ. ಮೇಡಮ್ ಇಲ್ಲೊಂದು ಬಾತ್ರೂಮ್ ಬೇಕು ಅಂತ ಹೇಳಿ ಬಂದಿದ್ರಿ. ಆಯಿತು ಸರ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಇದು ಮಾಸ್ಟರ್ ಬೆಡ್ರೂಮ್ಗೆ ಇಲ್ಲೊಂದು ಟಾಯ್ಲೆಟ್ ರೂಮ್ ಇದೆ, ಇದು ಕರೆಕ್ಟಾಗಿದೆ. ಇದೆಲ್ಲ ಆದಾಗ ಏನಾಯಿತು, ನನಗೆ ದಕ್ಷಿಣದಲ್ಲಿ ಇಲ್ಲಿ ಏನೋ ಗ್ಯಾಪ್ ಕೊಟ್ಟಿದ್ರು. ಇದೇನು ಮೇಡಮ್ ಗ್ಯಾಪ್ ಅಂದರೆ, ಈ ಜಾಗಕ್ಕೆ ಬರೋಕ್ಕೆ ದಕ್ಷಿಣದಲ್ಲಿ ಇಲ್ಲೊಂದು ಗೇಟು, ಅಂದರೆ ಇದೊಂದು 10 ಅಡಿನೋ 11 ಅಡಿನೋ ಈ ಥರ ಪ್ಯಾಸೇಜ್ ಮಾಡಿದ್ದಾರೆ. ದಕ್ಷಿಣ ಅಥವಾ ಇನ್ನೊಂದು ಚೂರು ನೈಋತ್ಯ ಕಡೆನೇ ಇದೆ. ಇಲ್ಲಿ ದಕ್ಷಿಣ ಮಧ್ಯಭಾಗ ಬಂದರೆ ಒಂಚೂರು ನೈಋತ್ಯ ಕಡೆ ಇದೆ, ಅಲ್ಲಿ ಬೋರ್ವೆಲ್ ಹಾಕ್ಸಿದ್ದಾರೆ. ಅಲ್ಲಿಗೆ ಮುಗೀತು ಕತೆ. ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತೀನಿ, ದಕ್ಷಿಣ ಡೌನ್ ಆಗಬಾರ್ದು, ಹಾಸ್ಪಿಟ್ಲಿಗೆ ಬರುತ್ತೆ. ದಕ್ಷಿಣದಲ್ಲಿ ಫಿಟ್ ಆಗಲಿ, ಬಾವಿ ಆಗಲಿ, ಬೋರ್ವೆಲ್ ಆಗಲಿ ಅಂತ ಒತ್ತಿ ಹೇಳ್ತಾ ಇರ್ತೀನಿ. ನೀವು ಮಾಡೋದೇ ಸರಿ ಅಂತ ಮಾಡ್ತೀರಾ. ಮೊನ್ನೆ ನಾನು ಒಂದು ಕೊಳ್ಳೇಗಾಲಲ್ಲ ಕನಕಪುರದ ಹತ್ರ ಹೋದೆ. ಅಲ್ಲೆಲ್ಲ ನೋಡ್ಬಿಟ್ಟು ಹೇಳಿದೆ, ಅಪ್ಪವರು ಎಷ್ಟು ದಿನ ಆಯ್ತು ಹೋಗಿತ್ತು ಅಂತ. ಸರ್ ಇಷ್ಟು ದಿನ ಆಯಿತು ಅಂತ ಹೇಳಿದ್ರು. ಏನಾಗಿತ್ತು ಸರ್ ತಂದೆಯವರಿಗೆ ಅಂದರೆ, ಮಾಡಿದ್ರು. ನನಗೆ ಒಂಥರ ಭಯ ಆಯಿತು. ಅವರು ಆ ಮನೆ ಕಟ್ಟಬೇಕಾದ್ರೆ ಸುತ್ತಮುತ್ತ ಊರವ್ರಿಗೆ ಅವ್ರ ಯಜಮಾನ್ರಂತೆ, ಯಾರ ಮಾತು ಕೇಳ್ತಾ ಇರಲಿಲ್ಲ. ಸರ್ ನಮ್ಮ ಅಪ್ಪ ಹಿಂಗೆ ಕಟ್ಬಿಟ್ಟು ಹೋಗಿದ್ದಾರೆ ಅಂತ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾವು ಆದಮೇಲೆ ನಮ್ಮ ಮನೆಯಲ್ಲಿ ನಮ್ಮ ಮಿಸ್ಸಸ್ಸು, ನಮ್ಮ ಮಕ್ಳು ಇರ್ತಾರೆ. ನಾವು ಒಂದು ಹಠ ಮಾಡ್ತಾ ಇರ್ತೀರಿ, ನನ್ನ ಮನೆ ಹಿಂಗೆ ಇರಬೇಕು, ಹಂಗೆ ಇರಬೇಕು, ಚೆನ್ನಾಗಿರ್ಬೇಕು ಅಂತ. ಆಗಲ್ಲ. ಬಾಳಿಗೆ ಬದುಕಂಥ ಮನೆ ನಾವು ಆದಮೇಲೆ, ನಮ್ಮ ಕಾಲ ಆದಮೇಲೆ ನಾವು ನಮ್ಮ ಮಕ್ಕಳಿಗೆ ಒಳ್ಳೆ ಮನೆ ಬಿಟ್ಟು ಹೋಗ್ಬೇಕು. ನಾವು ದೋಷ ಆಗಿ ಅದರಿಂದ ನಾವು ಕಾಲ ಆಗ್ಬಿಡ್ತೀರಿ. ನಾವು ಆದಮೇಲೆ ಅವರು ಯಾರನ್ನು ಕೇಳ್ತಾರೆ? ಇವತ್ತು ಆ ಮೇಡಮ್ ಕೇಳ್ತಾ ಇದ್ರು, ಸರ್ ನಾನು ಏನು ಮಾಡಲಿ ಅಂತ ಗೊತ್ತಾಗ್ತಾ ಇಲ್ಲ, ವಾಪಸ್ ಊರಿಗೆ ಹೋಗ್ಬಿಡೋಣ ಅಂತ ಕರೀತಾ ಇದ್ದಾರೆ, ಮಾವರು ವಾಪಸ್ ಬಂದ್ಬಿಡಿ ಅಂತ. ನಾನು ಅಲ್ಲಿ ಹೋಗೋದ, ನನ್ನ ಗಂಡ ಕಷ್ಟಪಟ್ಟು ಇಷ್ಟಪಟ್ಟು ಈ ಮನೆ ಕಟ್ಟಿದ್ದಾರೆ, ದೋಷ ಇದೆ, ಇದನ್ನು ಸರಿಪಡಿಸ್ಕೊಳಕ್ಕೆ ನಾನು ಯಾರನ್ನು ಕರಿಬೇಕು? ಇಂಜಿನಿಯರ್ ಯಾರು, ಮೇಸ್ತ್ರಿ ಯಾರು ನನಗೆ ಗೊತ್ತಿಲ್ಲ. ಎಲ್ಲ ಮಾಡಿಬಿಟ್ಟು ಅವರೇ ಇಲ್ದಿದ್ದಂಗೆ ಆಗೋದ್ರು ಅಂತ ಅವರು. ಅಂದರೆ ನೀವು ಫಸ್ಟ್ ಅರ್ಥ ಮಾಡ್ಕೊಡ್ರಿ, ಮನೆ ಕಟ್ಟೋರು. ನಾನು ಇಲ್ಲ ಅಂದರೆ ಈ ಮನೇಲಿರೋ ನೆಕ್ಸ್ಟ್ ಯಾರು ಇರ್ತಾರೆ ಅವ್ರು ಕರೆಕ್ಟಾಗಿರ್ಬೇಕು.
ನಾನು ಎಷ್ಟೋ ಮನೆಗಳಲ್ಲಿ ನೀವು ನೋಡಿ ಅಬ್ಸರ್ವ್ ಮಾಡಿದ್ರೆ ಮನೆ ಯಜಮಾನರು ತಿರೋದ್ಮೇಲೆ ಮಕ್ಕಳು ಒಬ್ಬೊಬ್ರು ಒಂದೊಂದು ಪಾಲಾಗೋಗ್ಬಿಟ್ಟಿದ್ದಾರೆ. ಏನಕ್ಕೆ ಅಂದರೆ ಆ ಎನರ್ಜಿ, ಆ ನೆಗೆಟಿವ್, ಆ ಪಾಸಿಟಿವ್ ನೆಗೆಟಿವ್ ಎರಡೂ ಮನೇಲಿರುತ್ತೆ. ನಾವು ಹೆಂಗೆ ಆ ಮನೇನ ಕಟ್ಕೊಡ್ತೀರಿ, ನೆಕ್ಸ್ಟ್ ನಮ್ಮ ಜನ್ರೇಷನ್ ಅವರು ತುಂಬ ಚೆನ್ನಾಗಿರ್ತಾರೆ. ದಯವಿಟ್ಟು ಮನೆ ಕಟ್ಟೋರು ಹಠ ಮಾಡಬೇಡಿ, ನಮ್ಗೆ ಇಷ್ಟ ಬಂದಂಗೆ ಮನೆ ಕಟ್ಬೇಡಿ. ಅದ್ರದ್ದೊಂದು ಪದ್ಧತಿ ಇದೆ, ಅದನ್ನು ಅನುಸರಿಸಿ. ನಾನು ಇಲ್ಲ ಅಂದರೆ ನೆಕ್ಸ್ಟು ನನ್ನ ಜನ್ರೇಷನ್ ಏನು ಮಾಡಬೇಕು? ಅವರು ನಾನಿದ್ದಾಗ ಎಲ್ಲ ನಾವು ಮಾಡ್ತಾ ಇರ್ತೀರಿ, ನಾವಿಲ್ಲ ಅಂದರೆ ಅವ್ರು ಏನು ಮಾಡಬೇಕು? ಅದಕ್ಕೋಸ್ಕರ ದಯವಿಟ್ಟು ಸ್ವಲ್ಪ ತಗ್ಗಿ ಬಗ್ಗೆ ಅದ್ರ ಬಗ್ಗೆ ತಿಳ್ಕೊಂಡ್ಮೇಲೆ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿ. ಸರ್, ನಂದೇ ಮನೆ, ನಂದೇ ಜಾಗ, ನಂದೇ ಹಣ, ನಂದೇ ಆಸ್ತಿ, ಎಲ್ಲ ನಂದೇ, ನನ್ನ ಮಕ್ಕಳು, ನನ್ನ ಹೆಂಡತಿ ಎಲ್ಲ ನೀವು ಏನು ಹೇಳ್ತಾ ಇರ್ತೀರಿ ಅದು ನಿಮ್ಮ ಟೈಮ್ ಚೆನ್ನಾಗಿದ್ದಾಗ ಸರೋಗ್ಬಿಡ್ತದೆ. ಆಮೇಲೆ ಕರ್ಮ ಅನ್ನೋ ಒಂದು ತೋಳ ಬರ್ತದೆ, ಅದು ಒಡೆದು ಬಾಯಾಗ ಹಾಕೊಂಡ್ಬಿಡ್ತದೆ. ದಯವಿಟ್ಟು ತಗ್ಗಿ ಬಗ್ಗೆ ನಡೀರಿ. ನನ್ನ ಹತ್ರ ಆಸ್ತಿ ಇದೆ, ಹಣ ಇದೆ ಅಂತ ದಯವಿಟ್ಟು ನಿಮ್ಗೆ ಇಷ್ಟ ಬಂದಂಗೆ ಮನೆ ಕಟ್ಕೊಬೇಡಿ. ಒಂದು 10 ನಿಮಿಷ ಯೋಚನೆ ಮಾಡಿ, ಸಡನ್ನಾಗಿ ನಾನು ಇಲ್ಲ ಅಂದರೆ ನನ್ನ ಫ್ಯಾಮಿಲಿ ಏನು ಮಾಡಬೇಕು? ದಯವಿಟ್ಟು ಇದ್ರ ಮುಂದೆ ನೀವು ತಲೆ ಎತ್ತಬೇಡಿ, ಇದ್ರ ಮುಂದೆ ತಲೆ ತಗ್ಗಿಸಿ ನಡೀರಿ. ಅದು ನಿಮ್ಮನ್ನ ತಲೆ ಎತ್ತ ಥರ ಮಾಡುತ್ತೆ. ನಿಮ್ಮ ಜನ್ರೇಷನ್ನ ತುಂಬ ವರ್ಷಗಳ ಕಾಲ ಚೆನ್ನಾಗಿರೋ ಥರ ಮಾಡುತ್ತೆ. ನಾನು ಯಾವಾಗೂ ಪ್ರತಿ ವಿಡಿಯೋದಲ್ಲೂ ನಿಮ್ಗೆ ಹೇಳ್ತೀನಿ, ಏನು ಹೇಳ್ತೀನಿ ಹೇಳಿ, ಈಶಾನ್ಯ ಕಟ್ಟಾದರೆ ನಮಗೆ ಅಗ್ನಿ ಮೂಲೆ ಆಚೆ ಬಂದಂಗೆ ಆಯಿತು. ಕರೆಕ್ಟ್ ಅಲ್ವಾ? ನಾನು ಪ್ರತಿ ವಿಡಿಯೋದಲ್ಲೂ ಅದೇ ಹೇಳೋದು. ಈಶಾನ್ಯ ಕಟ್ಟಾದಾಗ ಏನಾಗ್ತದೆ, ಹೆಣ್ಮಕ್ಳು ಯಜಮಾನಿಕೆ ಮಾಡ್ದಂಗೆ ಆಗ್ತಾರೆ. ಸರ್ ಇಲ್ಲ, ಈಗ ಮೇಡಮ್ನವ್ರ ಕೈಗೆ ಯಜಮಾನಿಕೆ ಬಂತಾ, ಮ್ಯಾಚ್ ಆಯ್ತಲ್ವಾ? ನೆಕ್ಸ್ಟ್ ಬನ್ನಿ, ಅಗ್ನಿ ಮೂಲೆಯಲ್ಲಿ ಹಳ್ಳ ಬಂತು. ಅಗ್ನಿ ಮೂಲೆಯಲ್ಲಿ ಹಳ್ಳ ಇದ್ದರೆ ಹಾಸ್ಪಿಟ್ಲ್ ಖರ್ಚು ಅಂತ ಹೇಳಿದೆ. ಪಾಪ ಪ್ರಾಬ್ಲಮ್ ಆಯ್ತಂತೆ, ಏನೋ ಹಾಸ್ಪಿಟ್ಲಿಗೆ ಸೇರಿಸಿದ್ರು, ಆಪ್ರೇಷನ್ ಮಾಡಿದ್ರು, ಮತ್ತೆ ಏನೋ ಇನ್ಫೆಕ್ಷನ್ ಆಯಿತು, 3 ದಿನ ಆಯಿತು ಸರ್, ಉಳಿಸ್ಕೊಳಕ್ಕಾಗಲಿಲ್ಲ ಅಂತ ಹೇಳಿದ್ರು. ನಾನು ನಿಮಗೆ ಮತ್ತೆ ಇನ್ನೊಂದು ವಿಷಯನ ಹೇಳಿದ್ದೀನಿ, ದಕ್ಷಿಣದಲ್ಲಿ ಫಿಟ್ ಆಗಲಿ ಬಾವಿ, ಬೋರ್ವೆಲ್, ಹಳ್ಳ ಏನಾದರೂ ಬಂದರೆ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ, ಅಲ್ಲಿ ದೊಡ್ಡ ಹಾಸ್ಪಿಟ್ಲ್ ಖರ್ಚು ಬರ್ತದೆ, ದೊಡ್ಡ ಸಾಲ ಮಾಡಿಸುತ್ತೆ. ಮತ್ತು ಸಾಲ ಮಾಡಿಸಿದ್ರು ಅವ್ರನ್ನ ಉಳಿಸ್ಕೊಳಕ್ಕಾಗಲ್ಲ ಅಂತ ಹೇಳಿದ್ದೀನಿ, ಪ್ರತಿ ವಿಡಿಯೋದಲ್ಲೂ ಹೇಳ್ತೀನಿ. ಸೇಮ್ ಇಲ್ಲಿ ಹಂಗಾಯಿತು. ಬೋರ್ವೆಲ್ ಬಂತ, ಈಶಾನ್ಯದಲ್ಲಿ ಬಿಟ್ಟು ಬೇರೆ ಕಡೆ ಬೋರ್ವೆಲ್ ತೊಗೊಂಬೇಡಿ ಅಂತ ನಾನು ಪ್ರತಿ ಸಲ ಹೇಳ್ತೀನಿ. ಒಬ್ಬೊಬ್ರು ಒಂದೊಂದು ಥರ ಕಮೆಂಟ್ಸ್ ಮಾಡ್ತಾರೆ, ಸರ್ ನೀರು ಸಿಕ್ಬೇಕಲ್ವಾ ಅಂತ. ಇವಾಗ ಸರ್ರೇ ಇಲ್ಲ, ಏನು ಮಾಡ್ಬೇಕು ಹೇಳಿ? ಇವಾಗ ಸರ್ ಇದ್ದಿದ್ರೆ ಟ್ಯಾಂಕರಲ್ಲಿ ಹಾಕ್ಸ್ಕೊಳಾರ ಅಲ್ವಾ? BBMPಯಿಂದ ನೀರು ಬರ್ತವೆ, ಬೇಡ ಟ್ಯಾಂಕರಲ್ಲಿ ಹಾಕ್ಸ್ಕೊಳೋಣ. ಸರ್ರೇ ಇಲ್ಲ ಅಂದಮೇಲೆ ಏನು ಮಾಡೋಣ ನಾವು? ಮನೆ ಯಜಮಾನೇ ಇಲ್ಲ ಅಂದಮೇಲೆ ಏನು ಮಾಡೋಣ? ನೈಋತ್ಯ ಮೂಲೆಯಲ್ಲಿ ಡೌನ್ ಮಾಡಬೇಡಿ ಅಂತ ಹೇಳೋದು ಅದಕ್ಕೆ. ನೆಕ್ಸ್ಟ್ ಬಂದು ನೋಡ್ರಿ, ಈ ರೂಮ್ಗೆ ದಕ್ಷಿಣ ನೈಋತ್ಯದಲ್ಲಿ ಬಾಗಿಲು ಕೊಡ್ತು. ನಾನು ಪ್ರತಿಯೊಂದು ಹೇಳ್ತೀನಿ, ನೈಋತ್ಯ ಮೂಲೆ, ಪಶ್ಚಿಮ ನೈಋತ್ಯ ಆಗಲಿ ದಕ್ಷಿಣ ನೈಋತ್ಯದಲ್ಲಿ ಬಾಗಿಲು ಕೊಡಬೇಡಿ. ಅಡುಗೆ ಮನೇಲಿ ನೈಋತ್ಯದಲ್ಲಿ ಬಾಗಿಲು ಕೊಡಬೇಡಿ, ತಂದೆ ಮಕ್ಕಳ ಜೊತೆಲಿ ಇರಲ್ಲ ಅಂತ. ನೋಡ್ರಿ, ಇಲ್ಲಿ ನಿಜ ಆಯ್ತಾ? ತಂದೆ ಮಕ್ಕಳ ಜೊತೆಲಿಲ್ಲ. ಅದೇ ರೀತಿ ನೆಕ್ಸ್ಟ್ ಉತ್ತರ ವಾಯುವ್ಯದಲ್ಲಿ ಬಾತ್ರೂಮ್ ಡೋರ್ ಇಲ್ಲಿ ಕೊಟ್ಟರು, ಇಲ್ಲಿ ಕೊಡಬೇಕಿತ್ತು, ಇಲ್ಲಿ ಕೊಟ್ಟಿದ್ದಾರೆ. ಅವಾಗ ಏನಾಯ್ತು? ಹೆಣ್ಮಕ್ಳಿಗೆ ಸುಖ ಇಲ್ಲ. ಪ್ರತಿ ವಿಡಿಯೋದಲ್ಲೂ ನಾನು ಹೇಳ್ತೀನಿ, ಉತ್ತರ ವಾಯುವ್ಯದಲ್ಲಿ ಬಾಗಿಲು ಕೊಡಬೇಡಿ, ಹೆಣ್ಮಕ್ಳಿಗೆ ಸುಖ ಇರಲ್ಲ, ಹೆಣ್ಮಕ್ಳಿಗೆ ಲಕ್ಸುರಿ ಲೈಫ್ ಇರಲ್ಲ ಅಂತ ಹೇಳ್ತಾ ಇರ್ತೀನಿ. ಉತ್ತರ ವಾಯುವ್ಯದಲ್ಲಿ ಕೊಟ್ಟರು, ಮತ್ತೆ ಮ್ಯಾಚ್ ಆಯಿತು. ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಇವ್ರು ಮಗನ ಈ ರೂಮಲ್ಲಿ ಮಲಗಿಸ್ತಾ ಇದ್ದಾರೆ. ನಾನು ಹೇಳಿದೆ, ಮೇಡಮ್ ಇಲ್ಲಿ ವಾಯುವ್ಯದಲ್ಲಿ ಟಾಯ್ಲೆಟ್ ರೂಮ್ ಇಲ್ಲ, ಮಲಗಿಸ್ಬೇಡಿ, ಇಲ್ಲಿ ಮಲಗಿಸಿ, ಈ ರೂಮಲ್ಲಿ ಮಲಗಿಸಿ, ಡೋರ್ ಚೇಂಜ್ ಮಾಡ್ಬಿಟ್ಟು ಈ ರೂಮಲ್ಲಿ ಮಲಗಿಸಿ. ಇಲ್ಲ ಅಂದರೆ ತೊಂದರೆ ಆಗ್ಬಿಡುತ್ತೆ. ಇಲ್ಲ ಗೆಸ್ಟ್ ರೂಮ್ ಮಾಡಿಬಿಡಿ, ಬಾತ್ರೂಮ್ ಮಾಡೋಕ್ಕಾಗಲ್ಲ ಸರ್, ಈಗ ಅನುಕೂಲ ಇಲ್ಲ ಅಂದಾಗ ಗೆಸ್ಟ್ ರೂಮ್ ಮಾಡಿಬಿಡಿ ಅಂತ ಹೇಳಿದ್ದೀರಿ. ಇದು ಪ್ರತಿಯೊಂದು ನಾನು ಹೇಳೋಂಥ ವಿಷಯ ಅವ್ರಿಗೆ 100% ಮ್ಯಾಚ್ ಆಯಿತು. ನಾನು ಹೇಳೋದು ಇಷ್ಟೇ, ನೀವು ಯಾರನ್ನಾದರೂ ವಾಸ್ತವ ನಿಮ್ಮ ಮನೆಗೆ ಕರೆಸಿ, ಇದು ವಾಸ್ತುಕ್ಕಿದೆಯಾ ಅಂತ ಹೇಳ್ಬೇಡಿ. ಅವ್ರು ಹೇಳಬೇಕು ನಿಮ್ಮ ಮನೇಲಿ ಏನು ನಡೀತಾ ಇದೆ ಅಂತ. 50% ಎಲ್ಲ ಹೇಳಿದ್ರೆ ಅವ್ರು ಹೇಳಿದ್ದು ಮಾಡೋಕ್ಕೆ ಹೋಗ್ಬೇಡಿ. 90%, 100% ನಾನು ಕರೆಸಿದ ಮನೆಗೆ ನಾನು ಹೇಳ್ತೀನಿ ಹಿಂಗಾಗಿದೆ ಅಂತ. ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ. ನನಗೆ ಇವತ್ತು ಆ ಮಗು ಅಳ್ತ್ಕೊಂಡು, ಆ ಹೆಣ್ಮಗು ಕುತ್ಕೊಂಡಾಗ ನನಗೆ ಹೊಟ್ಟೆ ಉರಿತಾ ಇತ್ತು. ನಾನು ಎದ್ದು ಬರೋಂಗಿಲ್ಲ, ಅವರು ಹೇಳೋದನ್ನ ಕೇಳಿಸ್ಕೊಂಡ್ಲೇಬೇಕಾಗಿತ್ತು. ಯಾಕೆಂದರೆ ಆ ರೀತಿ ನಾನು ಹೇಳ್ತಾ ಇರೋದು 100% ಅವ್ರ ಮನೇಲಿ ಮ್ಯಾಚ್ ಆಗಿತ್ತು. ಅದಕ್ಕೆ ಅವ್ರ ಅಂಕಲ್ ಯಾರೋ ಪಾಪ ನನ್ನ ವಿಡಿಯೋನ ಅವ್ರು ಶೇರ್ ಮಾಡಿ, ಅವ್ರು 2 ದಿನದಿಂದ ನನ್ನ ಬರೋಕ್ಕೆ ಹೇಳಿ. ನಾನು ಇವತ್ತು ಹೋದಾಗ ನನಗೂ ಕಷ್ಟ ಆಗುತ್ತೆ, ಆದರೆ ಅದು ಸತ್ಯ. ನಾನು ಏನೋ ನಿಮ್ಗೆ ಖುಷಿ ಪಡ್ಸೋಕ್ಕೋಸ್ಕರ ಏನೇನೋ ಹೇಳ್ಬಾರ್ದು, ವಾಸ್ತವ ಏನಿದೆಯೋ ಅದೇ ಹೇಳಬೇಕು. ಈಶಾನ್ಯ ಮೂಲೆ ಕಟ್ಟಾದರೆ ಮನೆ ಯಜಮಾನ್ರಿಗೆ ತೊಂದರೆ ಆಗ್ತದೆ, ಅರ್ಥ ಮಾಡ್ಕೊಳ್ಳಿ. ಅದೃಷ್ಟ ಚೆನ್ನಾಗಿದ್ರೆ ಕೆಲಸದ ಮೇಲೆ ದೂರ ಹೋಗ್ತಾರೆ. ಗಂಡು ಮಕ್ಕಳಾದರೆ ಮತ್ತೆ ಅವರು ಹಾಸ್ಟ್ಲಿಗೆ ಹೋಗ್ತಾರೆ. ನಾನು ಅದಕ್ಕೆ ಕೇಳಿದೆ, ಮೇಡಮ್ ಮಗ ಹಾಸ್ಟ್ಲಿಗೆ ಏನಾದರೂ ಸೇರಿಸಿದ್ದೀರಾ ಅಂತ. ಇಲ್ಲ ಅಂದರು. ಮೇಡಮ್ ಈಗ ಬೇಸಿಗೆ ರಜೆ ಬಂದಿದೆ, 2 ತಿಂಗಳಾಗುತ್ತೆ ಸ್ಕೂಲೆಲ್ಲ ಸ್ಟಾರ್ಟ್ ಆಗೋಕ್ಕೆ. ಊರಿಗೆ ಅಪ್ಪ ಮನೆಗೋ ಇಲ್ಲ ಮಾವರ ಮನೆಗೆ ಕಳಿಸ್ಬಿಡಿ, ಅಲ್ಲಿ ಮತ್ತೆ ಈಶಾನ್ಯ ಮೂಲೆ ಕಟ್ಟಾಗಿದೆ, ತೊಂದರೆ ಆಗ್ತದೆ. ಏನಕ್ಕೆ ಅಂದರೆ ಮನೆ ಯಜಮಾನ್ರು ಆದಮೇಲೆ ಆ ಮನೇಲಿ ಗಂಡು ಸಂತಾನ ಯಾರಿರುತ್ತೆ ಅವ್ರಿಗೆ ಆ ರಿಸಲ್ಟ್ ಬರುತ್ತೆ. ಗಂಡು ಮಕ್ಕಳಿಲ್ಲ ಸರ್ ಏನು ಮಾಡೋದು ಅಂತ ಕೆಲವ್ರು ಕೇಳ್ತಾರೆ. ಬರೀ ಹೆಣ್ಮಕ್ಳಿದ್ದಾರೆ ಪರವಾಗಿಲ್ವ ಸರ್ ಅಂತಾರೆ. ಆವಾಗ ಮೊದಲನೇ ಅಳಿಯ, ಪಾಪ ಮಗಳು ಅಳಿಯ ಎಲ್ಲೋ ಇರ್ತಾರೆ, ಈ ರಿಸಲ್ಟು ಮೊದಲೇ ಅಳಿಯಾಗಿ ಬೀಳ್ತಾ ಇರ್ತದೆ, ಅಲ್ಲಿ ಹೊಡ್ತಾ ಬೀಳ್ತಾ ಇರ್ತದೆ. ಅರ್ಥ ಮಾಡ್ಕೊಳ್ಳಿ, ಯಾವುದು ಡಿಲೇ ಮಾಡಬೇಡಿ. ನಾನು ಹೇಳಿದೆ ಮೇಡಮ್ ಅವ್ರಿಗೆ 2 ತಿಂಗಳು ರಜಾ ಬರೋದಿದೆ, ಕಳಿಸ್ಬಿಡಿ, ನಿಮ್ಮ ಮನೇಲಿ ಇಟ್ಕೊಂಬೇಡಿ, ಇದನ್ನು ರೆಡಿ ಆದಮೇಲೆ ಕರ್ಕೊಂಬರ್ರಿ, ಅಲ್ಲಿ ತನಕ ಕರ್ಕೊಂಬರ್ಬೇಡಿ ಗಳೋ ಅಂತ ಹೇಳ್ತಾರೆ. ಸರ್ ನನಗೇನೂ ಗೊತ್ತಾಗ್ತಾ ಇಲ್ಲ, ನಮ್ಮ ಯಜಮಾನ್ರು ಏನು ವ್ಯವಹಾರ ಮಾಡ್ತಿದ್ರು ಅಂತ ಗೊತ್ತಿಲ್ಲ ಅಂತ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮನೆ ಕಟ್ಟೋಕ್ಕಿಂತ ಮುಂಚೆ 10 ಸಲ ಯೋಚನೆ ಮಾಡಿ. ನಾನು ಈ ಕ್ಷಣಕ್ಕಿಲ್ಲ ಅಂದರೆ ನನ್ನ ಫ್ಯಾಮಿಲಿ ಏನು ಮಾಡಬೇಕು ಅದ್ರ ಬಗ್ಗೆ ಯೋಚನೆ ಮಾಡಿ ಆಮೇಲೆ ಮನೆ ಕಟ್ಟೋ ಸ್ಟಾರ್ಟ್ ಮಾಡಿ.
ನಾವು ಫೈನಲಿ ಮೇಡಮ್ ಅವ್ರಿಗೆ ಹೇಳಿ ಬಂದಿದ್ದೀವಿ, ಮೇಡಮ್ ನಿಮ್ಮ ಮಾವನವ್ರು ಯಾರಾದರೂ ನಿಮಗೆ ಈ ಮನೆ ಹತ್ರ ಇದ್ದಾರೆ ಇಲ್ಲ ದೂರ ಇದ್ದೀರಿ ಅಂತ ಹೇಳಿದ್ರಿ, ಕರ್ಸ್ಕೊಳ್ಳಿ, ಒಂದಿನ ಮೇಸ್ಟ್ರಿಂಗ್ ಕರ್ಸ್ಕೊಳ್ಳಿ, ನಿಮ್ಗೆ ಯಾರು ಸಪೋರ್ಟ್ ಮಾಡ್ತಾರೆ ನಿಮ್ಮ ತವ್ರ ಮನೆ ಕಡೆಯಿಂದ ಅವ್ರನ್ನ ಒಬ್ರನ್ನ ಕರ್ಸ್ಕೊಳ್ಳಿ, ನನ್ನನ್ನು ನಾವು ಅದು ಕರೆಸಿ ಏನು ಮಾಡ್ಬೋದು ಅಂತ ಇನ್ನೊಂದ್ಸರಿ ಫೈನಲ್ ಕೂತ್ಕೊಂಡು ಮಾತಾಡೋಣ. 15 ದಿನ ವೆಯ್ಟ್ ಮಾಡಿ, 15 ದಿನ ನಿಮ್ಮ ಅವ್ರ ಹತ್ರ ನಾನು ಏನು ಹೇಳಿದೆ ಅದನ್ನೆಲ್ಲ ಚರ್ಚೆ ಮಾಡಿ, ಒಬ್ಬ ಮೇಸ್ಟ್ರಿಂಗ್ ಕರೆಸ್ರಿ, ಅವ್ರಿಗೆ ಹೇಳಿ ಈಶಾನ್ಯ ಮೂಲೆ ಕೆಟ್ಟಾಗಿದೆಯಲ್ಲಪ್ಪ ಅಂತ ಹೇಳಿ, ಅವರು ಅನುಭವಸ್ಥರಾಗಿದ್ದರೆ ಅವ್ರು ಹೇಳ್ತಾರೆ ಹೌದು ತಪ್ಪಿದು ಅಂತ. ಆಗ ಮೇಡಮ್ ಅವ್ರು ಸರ್ ಇದನ್ನ ಏನು ಮಾಡ್ಬೋದು ಅಂತ, ಇಷ್ಟೇ ಈ ವಾಯುವೆ ಏನಿದೆ ಇದು ಪೂರ್ತಿ ಕಟ್ ಮಾಡಿಬಿಡಿ, ಇಲ್ಲಾಂದರೆ ಇದನ್ನು ಪಾರ್ಕಿಂಗ್ ನಿಮ್ಗೆ ಸಿಗಲ್ಲ, ಈಶಾನ್ಯ ಬೆಳೆಸ್ಕೊಂಬಿಡಿ ಅಂತ ಹೇಳಿ ಬಂದಿದ್ದಾಯಿತು. ನಾವು ಪದೇ ಪದೇ ಅದೇ ಕೇಳೋದು, ನೀವು ಪ್ಲ್ಯಾನ್ ತೆಗೆದ ತಕ್ಷಣ ವಾಸ್ತವ್ರ ಹತ್ರ ಹೋಗ್ಬೇಕು, ಪ್ಲ್ಯಾನ್ ವೆರಿಫಿಕೇಶನ್ ಮಾಡಿಸ್ಕೊಳ್ಳಿ. ಒಂದೇ ಒಂದು ನೂರು 1 ಇಂಚು ಕೂಡ ಈಶಾನ್ಯ ಕಟ್ಟಾಗಬಾರ್ದು. ನಮಗೆ ಮನೆ ಯಜಮಾನರನ್ನ ತೋರಿಸ್ತಾ ಇರ್ತದೆ, ಮನೆಯಲ್ಲಿರ್ತಕ್ಕಂಥ ಗಂಡು ಮಕ್ಕಳನ್ನ ತೋರಿಸ್ತಾ ಇರ್ತದೆ. ಹಾಗಾಗಿ ನೀವು ಪ್ಲ್ಯಾನ್ ತೆಗೆದ ತಕ್ಷಣ ಇಮ್ಮಿಡಿಯೇಟ್ಲಿ ವಾಸ್ತವ್ರ ಹತ್ರ ಹೋಗಿ. ಅವಾಗ ಇವೆಲ್ಲ ಗೊಂದಲ ಇರೋದೇ ಇಲ್ಲ. ನಾನು ಚೆನ್ನಾಗಿದ್ದರೆ ನನ್ನ ಫ್ಯಾಮಿಲಿ ಫಸ್ಟ್ ನನ್ನನ್ನು ನಾನು ಪ್ರೀತಿ ಮಾಡಬೇಕು, ಆ ಥರ ಯೋಚನೆ ಮಾಡಿ. ಯಾರೆಲ್ಲ ಈ ವಿಡಿಯೋನ ನೋಡಿದ್ರಿ, ದಯವಿಟ್ಟು ಮನೆ ಕಟ್ತಾ ಇರೋರಿಗೆ, ಮನೆ ಕಟ್ಟಬೇಕಂತ ಇರೋರಿಗೆ ನೋಡಿ, ಇವತ್ತು ದಾವಣಗೆರೆಯಲ್ಲಿರೋ ಅಂಥ ಅವ್ರ ಅಂಕಲು ಈ ಹೆಣ್ಮಗುಗೆ ನಂದು ವಿಡಿಯೋ ಶೇರ್ ಮಾಡ್ತು. ನಾನು ಅದನ್ನೇ ಹೇಳೋದು, ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಕಷ್ಟದಲ್ಲಿದ್ದಾರೆ ಅವ್ರಿಗೆ, ಯಾರು ತೊಂದರೆಯಲ್ಲಿದ್ದಾರೆ ಅವ್ರಿಗೆ, ಯಾರು ಮನೆ ಕಟ್ಟಬೇಕು ಅಂತಿದ್ದಾರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿದಾಗ ಅವರು ಎಷ್ಟೋ ಎಚ್ಚೆತ್ಕೊತಾರೆ. ಈ ಥರನೂ ಒಂದು ವಿಷಯ ನಮ್ಗೆ ಗೊತ್ತೇ ಇರಲಿಲ್ಲಲ್ಲಪ್ಪ, ನಾನು ಇದೇ ಥರ ಮಾಡ್ಕೊಂಡ್ಬಿಟ್ಟಿದ್ದೆ, ನನ್ನ ಫ್ರೆಂಡು ಮನೆಯೂ ಇದೇ ಥರ ಇದೆ, ನಾನು ಇದೇ ಥರ ಕಟ್ಕೊಳ್ತಾ ಇದ್ದೀನಿ ಅನ್ನೋದು ಅವ್ರ ಮನಸ್ಸಿಗೆ ಬರ್ತದೆ. ಹಾಗಾಗಿ ಯಾರೆಲ್ಲ ಮನೆ ಕಟ್ಟಬೇಕು ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ, ನೀವು ಅಷ್ಟೇ 10 ಸಲ ಯೋಚನೆ ಮಾಡಿ. ಕರೆಕ್ಟಾಗಿ ರೆಕ್ಟ್ಯಾಂಗಲ್ ಥರ ಇರಬೇಕು ನಮ್ಮ ಸೈಟು, ರೆಕ್ಟ್ಯಾಂಗಲ್ ಥರ ನಮ್ಮ ಮನೆ ಇರಬೇಕು. ಸಿಕ್ಸ್ ಡಿಸೈನ್ ಎಲ್ಲ ತೊಗೊಳಕ್ಕೆ ಹೋದರೆ ಅದು ಚೆನ್ನಾಗಿ ಬರಲ್ಲ ನಮಗೆ. ನಾವು ಚೆಂದಾಗಿ ಬಾಳಿ ಬದುಕಿದ್ರೆ ಸಾಕು, ನೋಡೋರಿಗೆಲ್ಲ ಅಂದ ಕಾಣೋದು ಬೇಡ, ನಾವು ಮನೆ ಒಳಗಡೆ ನೆಮ್ಮದಿಯಾಗಿ ಆರೋಗ್ಯವಾಗಿದ್ದರೆ ಅಷ್ಟೇ ಸಾಕು ಅಂತ ಹೇಳ್ತಾ, ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ವಾಟ್ಸಪ್ ಸ್ಟೇಟಸ್ಗೆ ಮತ್ತು ನಿಮ್ಮ ವಾಟ್ಸಪ್ ಗ್ರೂಪ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಫೇಸ್ಬುಕ್ಕಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತೊಂದು ವಿಷಯ ತೊಗೊಂಡು ಮತ್ತೆ ಬರ್ತೀನಿ. ನಮಸ್ಕಾರ.